ರಾಯಭಾಗದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ, ಸಾಧಕರಿಗೆ ಸನ್ಮಾನ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಹಾವೀರ ಭವನದಲ್ಲಿ ಶ್ರೀ ಸದಾಶಿವ ದೇಸಿಂಗೆ ಅಧ್ಯಕ್ಷರು ರಾಯಣ್ಣ ಗೋ ಗ್ರೀನ್ ಫೌಂಡೇಶನ್ ರಾಯಬಾಗ್ ಇವರ ನೇತೃತ್ವದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕವಲಗುಡ್ಡ ಆಶ್ರಮದ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಮಾತನಾಡಿ, ದೇಶಭಕ್ತಿ ಹಾಗೂ ಜೀವನದ ಸಾರ್ಥಕತೆಯ ಕುರಿತು ಮನಮುಟ್ಟುವ ವಿಚಾರಗಳನ್ನು ಹಂಚಿಕೊಂಡರು. ಇಂಚಿಗೇರಿ ಸಂಪ್ರದಾಯದ ಆಧ್ಯಾತ್ಮಿಕ ಸಂತ ಶ್ರೀ ಶಶಿಕಾಂತ್ ಗುರುಜಿಯವರು ವಿಶೇಷವಾಗಿ ಮಾತನಾಡಿ, ಸಮಾಜದಲ್ಲಿ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಯಮಗೆಯ ಐಪಿಎಸ್ ಅಧಿಕಾರಿ ಶ್ರೀ ಬೀರದೇವ್ ದೋಣಿ ಅವರಿಗೆ ವಿಶೇಷವಾಗಿ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾವು ನಡೆದು ಬಂದ ಕಷ್ಟದ ಹಾದಿ ಹಾಗೂ ಐಪಿಎಸ್ ಅಧಿಕಾರಿಯಾಗಲು ಪಟ್ಟ ಶ್ರಮದ ಅನುಭವಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು. ಕಾರ್ಯಕ್ರಮದ ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವಾರು ಸಾಧಕರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದುರ್ಯೋಧನ್ ಐಹೊಳೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕುಡಚಿ ಮಾಜಿ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಪಿ ರಾಜೀವ್ ಆಗಮಿಸಿದ್ದರು. ಅತಿಥಿಗಳಾಗಿ ರಾಯಬಾಗ್ ತಹಶೀಲ್ದಾರರಾದ ಶ್ರೀ ಮಹಾದೇವ್ ಸನ್ಮೋರೆ, ಹಾರುಗೇರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ಮಹೇಂದ್ರ ಒಡೆಯರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮುಖ್ಯ ಲೆಕ್ಕಾಧಿಕಾರಿಗಳಾದ ಶ್ರೀ ಶಂಕರಾನಂದ ಬನಶಂಕರಿ, ಹಾರುಗೇರಿಯ ಗಣ್ಯರಾದ ಶ್ರೀ ಡಿಸಿ ಸದಲಗಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರು, ಗುರು ಹಿರಿಯರು, ಸಾಧಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭಕ್ಕೆ ಮೆರುಗು ತಂದರು. ವರದಿ ಅಮರೇನ್ ಕಾಂಬ್ಳೆ, ಅಮರವಾಹಿನಿ ಕನ್ನಡ ನ್ಯೂಸ್, ರಾಯಬಾಗ್. ಲಕ್ಷ ಕ್ಯಾಪಿಟಲ್ ಇರಬೇಕು, ನಮ್ಮ ಹತ್ರ ಬಂಡವಾಳ ಇರಬೇಕು. ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇಲ್ಲ ಅಂದರೆ ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇಲ್ಲ. ಬಿಸ್ನೆಸ್ ಅದು ನಮ್ಮ ಕಡೆ ಸಾಧ್ಯ ಇಲ್ಲ. ಮತ್ತಿನ್ನು ಅಧಿಕಾರಿ ಆಗ್ಬೋದಲ್ಲ, ಅಧಿಕಾರಿ ಆಗ್ಬೇಕಾದ್ರೆ ಹೇಳ್ತಾ ಇದ್ದೀನಿ. ಸದಾಶಿವ ದೇಸಿಂಗೆ ಸಾವುಕಾರ ಹಾಗೂ ಅವರ ಸುಪುತ್ರ ಪ್ರಸಾದ್ ದೇಸಿಂಗೆ ಅವರು ಗೌರವಪೂರ್ವಕವಾಗಿ 551ನೆಯ IPS ಅಧಿಕಾರಿಯನ್ನ ತುಂಬ ಹೃದಯದಿಂದ ಗೌರವಿಸಿದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಬೀರದೇವ್ ಧೋನಿ ಅವರು ಬಹುಶಃ ಬಹಳ ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ಹಾಲು ಮತದ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ಸರ್. ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಸರ್. ಗೋರಬರದಲ್ಲಿ ಹುಟ್ಟಿ ನುರಿತಾ ಇದ್ದ IPS ಅಧಿಕಾರಿ ಒಂದ್ಸರಿ ಜೋರಾದ ಚಪ್ಪಾಳೆ. ಅವರು ನಮ್ಮವರು, ನಮ್ಮ ಸಾಧಕರು, ಮುಂದಿನ ಯುವ ಪೀಳಿಗೆಗೆ ಇವರು ಪ್ರೇರಣೆ ಆಗಬೇಕು. ಇಂಥ ಶಬ್ದವನ್ನು ಬಳಸ್ರಿ. ಇದನ್ನ ಬಿಟ್ಟು ನೀವು ಜಾತಿ ಮತ ಪಂಥ ಸೀಮೆ ಅಂತಕ್ಕಂತಂದ್ರಿ ಅಂದ್ರೆ ನಾವು ಸಮಾಜ ಕಟ್ಟಕ್ಕಾಗಲ್ಲ, ಸಾಧನೆ ಮಾಡಕ್ಕಾಗುದಿಲ್ಲ. ನಿಮ್ಮ ಅಧಿಕಾರ ಅವಧಿ ಬಂದಾಗ ಯಾವುದೇ ಸಮಾಜದ ವ್ಯಕ್ತಿ ನಿಮ್ಮನ್ನು ಅರಿಸಿ ಬರ್ಲಿ, ಅಲ್ಲಿ ಜಾತಿ ಕೇಳಾಕ ಹೋಗ್ರಿ, ಅವ್ನ ವ್ಯಕ್ತಿತ್ವ ನೋಡ್ರಿ, ಒಳ್ಳೆ ಧರ್ಮದ ನ್ಯಾಯ ನೋಡ್ರಿ, ನಿಮಗೆ ಎತ್ತಿರ್ಬೇಕು. ಅದ್ರ ಕಡೆ ಗಮನ ಇರಲಿ ಅಂತಕ್ಕಂಥ ಮಾತೇಳಿ ಗಡಿಯಾರ ಹೊರಕತ್ತೈತಿ ಅಂತೇಳಿ ದಯವಿಟ್ಟು ನಾನು ಮಾತನಾಡ್ತಕ್ಕಂಥ ಮಾತುಗಳು ಯಾರಿಗೆ ನೋವಾಗಿಲ್ಲ, ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡ್ರಿ. ಸಮಾಜ ಬರೀ ಏನಾಗಿತ್ತು ಅಂತ ಕೇಳಿದ್ರೆ ಉಪನ್ಯಾಸ ನಮ್ಗೆ ಹೇಳು ಚಟ ಬಿದ್ದೈತಿ, ನಿಮಗೆ ಕೇಳು ಚಟ ಬಿದ್ದೈತಿ. ಹೇಳು ಚಟ ಬಿದ್ದೈತಿ, ಕೇಳೋ ಚಟ. ಕೃತಿ ಒಳಗೆ ಒಂದು ಇಲ್ಲ, ಕೃತಿ ಒಳಗೆ ಎಂತ ಬರ್ತದಲ್ಲ ಅಂದ ಪುಣ್ಯಾತ್ಮರೆ ಸಾರ್ಥಕ ಬದುಕಿನ ಸೂತ್ರ ಆಗ್ತದ. ಅದ್ರ ಕಡೆ ತಾವೆಲ್ಲ ಗಮನ ಹರಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲ ನೆನ್ಪಿಟ್ಕೊಂಡು ಬಾಳ್ವಂತೆ ಬಂಧುಗಳೇ, ಈ ನಾಡ ಕಂಡ ಅಪರೂಪ ಶತಮಾನದ ಸಂತರು ಏನೂ ಬಳಸಿಲ್ಲ. ಅವ್ರು ಬರೇ ಒಂದು ಶಬ್ದ ಬಳಸ್ಯಾರ ಮೈಸೂರದಾಗ. ಈ ದೇಶದ ಪ್ರಧಾನಿಗೆ ಅಂಗಿಗೆ ಕಿಸೆ ಐತಿ, ತುಂಬಿಕೊಳ್ಳೋದಿಕ್ ಗುಣ ಇಲ್ಲ ಅಂತ ಇಟ್ಟ ಬಳಸ್ಯಾರ. ಅವ್ರು ಸ್ವಾಮಿ ಒಂದ್ ಕಡೆ ಸೈಡ್ ಹಿಡ್ದಾಗಂತಾರ, ಒಬ್ಬಡ ಹೂಲ್ ಹೊಂಟು ಏನ್ ಬರ್ಬೇಕು ಬಿಡ್ಬೇಕು, ಹಿಂಗೊಮ್ಮೆ ಒಳಗೆ ನಮ್ಗೆ ಗೊಂದು ಹಿಡಿದು ಬಿಟ್ಟಾವ ಗದ್ದಲದೊಳಗೆ. ನೀವು ಅಂತಿರ್ಬೇಕು ಸ್ವಾಮಿಗಳ ಕರಿ ಇದ್ರ ಪರಿಸ್ಥಿತಿ ಈ ಅಂಗಿ ಹಾಕೋ ಹೇಳಿ ಜಾತಿ ಬೇಡ, ಜನರ ಸಾಮ್ಯತೆ ಏಕತೆ ಇರಲಿ ಅಂತ ನಮಗೆ ಆದೇಶ ಮಾಡಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಸಮಯದ ಅಭಾವದಿಂದಾಗಿ. ಅವುಗಳಿಗೂ ಕೂಡ ನಾವು ಅವರಲ್ಲಿ ವಿನಂತಿಪೂರ್ವಕ ಕ್ಷಮೆಯನ್ನು ಕೋರುತ್ತಾ ಕರ್ನಾಟಕವನ್ನು ಸನ್ಮಾನಿಸಬೇಕು ಅಂತ